ಹಲೋ, ಹೇಳ್ರಿ. ರಸಮಲೈ ತಿನ್ಬೇಕು ಅನ್ನಿಸ್ತಾ ಇದೆ. ಮ್ಯಾಂಗೋ ಫ್ಲೈಓವರು ಫ್ಲೇವರ್ ಮತ್ತೆ ಅಲ್ಲ, ಫ್ಲೇವರ್ ಅಂತೆ. ಮ್ಯಾಂಗೋ ಫ್ಲೈಓವರು ಮತ್ತೆ ಫ್ಲೇವರ್. ಇದು ಏಲಕ್ಕಿ ಫ್ಲೈಓವರು ಎಲ್ಲ ಸೂಪರ್ ಆಗಿದೆ. ಹಲೋ, ಹೇಳ್ರಿ. ರಸಮಲೈ ತಿನ್ಬೇಕು ಅನ್ನಿಸ್ತಾ ಇದೆ. ರಸಮಲೈ ಅಲ್ಲ ಕಣ್ರಿ, ಅದು ಹ? ರಸಮಲೈ. ರಸಮಲೈ ಯಾವ್ದೋ ಒಂದು ಅದೆಲ್ಲ ನಮಗ್ ಬಂದ್ರೆ ತಾನೆ. ಓ, ರಸಮಲೈ ತಿನ್ಬೇಕು ಅನ್ನಿಸ್ತಾ ಇದೆಯಾ? ಹೌದು. ಹಂಗಾದ್ರೆ ಮ್ಯಾಂಗೋ ಹಣ್ಣಿನ ರಸಮಲೈ ಮಾಡ್ಕೊಡ್ತೀನಿ ಬನ್ರಿ. ಡಿಫ್ರೆಂಟ್ ಆಗಿ. ಡಿಫ್ರೆಂಟ್ ಆಗಿ ಬ್ರೆಡ್ ರಸಮಲೈ. ಹಾಗಾದ್ರೆ ಐಟಮ್ ಹೇಳಿ ಮೇಡಮ್ ನವ್ರು, ಏನೇನು? ನೀವ್ ಹೇಳ್ರಿ, ಇಲ್ಲೇ ಇದೆ ನೋಡ್ರಿ. ಮ್ಯಾಂಗೋ ಒಂದ್ 3, ಏಲಕ್ಕಿ ಪೌಡ್ರು, ಮಿಲ್ಕ್ ಪೌಡ್ರು, ಶುಗರು, ಬ್ರೆಡ್ ಪೀಸ್, ಇಷ್ಟು ಐಟಮ್. ಹೌದು. ಈಗ ರೆಡಿ ಮಾಡ್ಕೊಳ್ಳೋಣ ಬನ್ರಿ. ಈಗ ಮಾವಿನ ಕಟ್ ಮಾಡ್ಕೊಂಡು ಹಾ. ಪ್ಯೂರಿ ಮಾಡ್ಕೊಳ್ಳೋಣ ಬನ್ರಿ. ಸರಿ ಮೇಡಮ್ ನವ್ರೆ. ಒಂದ್ ಕಪ್ ಶುಗರ್ ಹಾಕ್ತಾ ಇದ್ದೀನಿ, ಮತ್ತೆ ಒಂದ್ ಸ್ಪೂನ್ ಏಲಕ್ಕಿ ಪೌಡರ್. ಈಗ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ ಬಿಸಿ ಆಗಿದೆ, ಈ ಪ್ಯೂರಿ ಹಾಕೊಳ್ಳೋಣ. ಈಗ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಗಟ್ಟಿ ಆಗ್ಲಿ, ಆಮೇಲೆ ಮಿಲ್ಕ್ ಪೌಡರ್ ಹಾಕೋಣ. 5 ರಿಂದ 10 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಮಿಲ್ಕ್ ಪೌಡರ್ ಹಾಕೊಳ್ಳೋಣ. ಒಂದು 3/4 ಕಪ್ನಷ್ಟು ಹಾಕೊಳ್ಳೋಣ. ಸ್ವಲ್ಪ ಗಟ್ಟಿ ಆಗೋವರೆಗೂ ತಿರುಗಿಸ್ಕೊಳ್ಳೋಣ. ಈ ಗಂಟಿಲ್ದೇ ಇರೋ ತರ ಮಾಡ್ಕೋಬೇಕು ಇದನ್ನೆಲ್ಲ. ನೋಡಿ, ಇದು 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತಿದೆ. ಆಮೇಲೆ ರಸಮಲೈ ಮಾಡ್ಕೊಳ್ಳೋಣ. ನೋಡಿ, ಹಾಲ್ಗೆ ಹಾಕೋದಕ್ಕೆ ಒಂದು ಮಾವಿನ ಹಣ್ಣು ಪ್ಯೂರಿ ಮಾಡ್ಕೊಂತ ಇದ್ದೀನಿ. ಈಗ ಒಂದ್ ಸಾಕ ಮೇಡಮ್ ನವ್ರೆ? ಸಾಕು. ಚೆನ್ನಾಗಿ ಮಾಡ್ಬೇಕು ಮೇಡಮ್ ನವ್ರೆ, ಸೂಪರ್ ಆಗಿರ್ಬೇಕು. ತಿನ್ ನೋಡ್ರಿ, ಆಮೇಲೆ ಹೇಳ್ರಿ. ರಸಮಲೈ. ರಸಮಲೈ ಅಲ್ಲ, ಅದು ರಸಮಲೈ. ನನಗ್ ಬರಲ್ಲ, ನೀವ್ ಬಿಡಲ್ಲ. ರಸಮಲೈ ನಾನು ಕರೆಕ್ಟ್ ಆಗಿ ಹೇಳ್ತಿದ್ದೀನ? ಕಮೆಂಟ್ ಅಲ್ಲಿ ತಿಳಿಸಿ ನೀವು. ಪ್ಯೂರಿ ಮಾಡೋದಕ್ಕೆ ಇನ್ನ ಅರ್ಧ ಕಪ್ಪು ಶುಗರ್ ಹಾಕೊಂತ ಇದ್ದೀನಿ ನಾನು. ಏನ್ ಮೇಡಮ್ ನವ್ರೆ, ಕೋಲ್ಡ್ ಆಗಿದೆ? ಕೋಲ್ಡ್ ಹಾಲೇ ಬೇಕು ಇದಕ್ಕೆ. ಹೌದಾ? ಅದಕ್ಕೆ ಈಗ ಅದಕ್ಕೆ ಪ್ಯೂರಿ ಹಾಕೊಳ್ಳೋಣ. ಅರ್ಧ ಲೀಟರ್ ಇದೆ ಇದು. ಯಾರು? ಹಾಲು? ಹಾಲು. ಯಾಕೆ ಮೇಡಮ್ ನವ್ರೆ ನಗ್ತೀರಾ? ಇದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1/4 ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರ್ ಹಾಕೊಂತಿದ್ದೀನಿ. ಪ್ಯೂರಿ ಎಲ್ಲ ಹಾಲ್ಗೆ ಮಿಕ್ಸ್ ಆಗ್ಬೇಕು ಕ್ಲೀನಾಗಿ. ಎರಡು ಮಿಕ್ಸ್ ಆಗ್ಬೇಕು. ಪ್ಯೂರಿ ಮತ್ತೆ ಹಾಲು. ಹೌದು. ಬನ್ರಿ, ಈ ತರ ಮಾಡ್ಕೊಡ್ರಿ. ನೋಡ್ರಿ, ಇದು ಗ್ಲಾಸ್ ಇಟ್ಬಿಟ್ಟು ಈ ತರ ಮಾಡ್ಕೊಡಿ. ಸರಿ ಮೇಡಮ್ ನವ್ರೆ.
ಇದೇನ್ ವೇಸ್ಟ್ ಆಗಲ್ಲ, ಬ್ರೆಡ್ ಕ್ರಮ್ಸ್ ಮಾಡ್ಕೋಬಹುದು. ಹಾ ಹಾ ಬ್ರೆಡ್ ಮಾಡ್ತೀನಿ ಮೇಡಮ್ನವ್ರೆ. ಎಷ್ಟೋ ಮಾಡ್ಕೊಡ್ರಿ, ಬೇಗ ಬೇಗ ಆಗ್ಲಿ. ನೋಡಿ ಮೇಡಮ್ನವ್ರೆ ಹೆಂಗೆ ನಾವು ನೀವು ಸೂಪರ್ ಬಿಡ್ರಿ. ಹಾ ಯಾಕೆಂದ್ರೆ ಟೈಮ್ ಉಳಿತಾಯ ಆಗುತ್ತೆ. ನೋಡ್ರಿ, ಇದು ಉಳಿದ್ರೇನು ಚೆನ್ನಾಗಿರುತ್ತೆ, ಮಕ್ಳಿಗೆಲ್ಲ ಕೊಟ್ರೆ. ಮಿಲ್ಕ್ ಪೌಡ್ರ್ ಎಲ್ಲ ಹಾಕಿದೀವಲ್ವಾ, ಹಾಗೆ ಕುಡ್ಕೋಬಹುದು ಇದನ್ನ. ಸರಿ ಮೇಡಮ್ನವ್ರೆ. ನೋಡಿ, ಇದನ್ನ ಹಿಂಗೆ ಪ್ರೆಸ್ ಮಾಡ್ಕೊಂಡು ಒಸ್ಕೋಬೇಕು ಇದನ್ನ. ಇದು ಮಿಲ್ಕ್ ಬ್ರೆಡ್ ತಗೊಂಡಿದ್ದೀನಿ ನಾನು. ನೋಡಿ, ಈ ತರ ಇರ್ಬೇಕು. ಎಲ್ಲ ಈ ತರನೇ ಮಾಡ್ಕೊಳ್ಳೋಣ. ಅದನ್ನ ಪ್ರೆಸ್ ಮಾಡ್ಕೋಬೇಕಾ ಮೇಡಮ್ನವ್ರೆ? ಹೌದು. ಸರಿ ಸರಿ. ಏನ್ ಮಾಡ್ತಾ ಇದ್ದೀರಾ ಮೇಡಮ್ನವ್ರೆ? ಇದನ್ನ, ಈ ಪ್ಯೂರಿನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಇದಕ್ಕೆ ಒಂದ್ 1/4 ಸ್ಪೂನ್ ಅಷ್ಟು ಹಾಕೊಳ್ಳೋಣ. ಇದು ಕ್ಲೋಸ್ ಆಗ್ಬೇಕು. ತುಂಬಾ ಜಾಸ್ತಿ ಹಾಕೊಂಡ್ರೆ ಕ್ಲೋಸ್ ಮಾಡಕ್ ಆಗಲ್ಲ. ಹೌದು. ಈ ತರ ಕ್ಲೋಸ್ ಆಗ್ಬೇಕು. ಸ್ವಲ್ಪ ಹಾಲು ಹಚ್ಕೊಂಡು ಕ್ಲೀನ್ ಆಗಿ ಫಿಲ್ ಆಗ್ಬೇಕದು. ಈ ತರ ಕ್ಲೀನ್ ಆಗಿ ಕ್ಲೋಸ್ ಆಗ್ಬೇಕದು. ಕ್ಲೋಸ್ ಆದ್ರೆ ಸೇಮ್ ಕಡುಬು. ಕಡುಬು ತರಾನೇ. ಸರಿ. ರಸಮಲೈ ಕಡುಬು. ರಸಮಲೈ ಕಡುಬು ನೋಡಿ, ರಸಮಲೈ ಕಡುಬು ಮಾಡ್ತಾ ಇದ್ದಾರೆ. ರಸಮಲೈ ಕಡುಬು. ಮ್ಯಾಂಗೋ ಮೋದಕನು ಮಾಡೋಣ ಬಿಡ್ರಿ. ಮ್ಯಾಂಗೋ ಮೋದಕ ಮಾಡಿ ಮೇಡಮ್ನವ್ರೆ ಒಂದ್ ದಿವಸ. ನಮ್ಮ ವೀಕ್ಷಕರಿಗೆ ತೋರ್ಸೋಣ, ನಮ್ಮ ಬಂಧುಗಳಿಗೆಲ್ಲ ಅವರು ಮಾಡ್ಕೊಂಡ್ ತಿನ್ಲಿ. ಇದು ಏನಾಗ್ತಾ ಇದೀರಾ ಮೇಡಮ್ನವ್ರೆ? ಬಾದಾಮ್ ಹಾಕ್ತಾ ಇದ್ದೀನಿ. ಬಾದಾಮಿ. ಡೆಕೋರೇಷನ್. ಓಹೋ, ಸರಿ ಮೇಡಮ್ನವ್ರೆ. ಏನ್ ಮೇಡಮ್ನವ್ರೆ, ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಆಮೇಲೆ ತಿಂದ ಟೇಸ್ಟ್ ನೋಡಿ ಹೇಳಿ ಹೇಗಿದೆ ಅಂತ. ನಾಟಕ ಜಾಸ್ತಿ ಆಯ್ತು. ಏನ್ ಬಾಯಲ್ಲಿ ನೀರು ಬರ್ತಾ ಇದೆ ಮೇಡಮ್ನವ್ರೆ. ಈಗ ಪಿಸ್ತಾ. ಪಿಸ್ತಾ ಹಾಕ್ತಾ ಇದೀರಾ? ಹಾಕಿ ಹಾಕಿ. ಒಳ್ಳೆ ಸೂಪರ್ ಸ್ಟಾರ್ ಆಗಿ ಮಾಡ್ತಾ ಇದೀರಿ ಮೇಡಮ್ನವ್ರೆ. ತಿಂದು ಟೇಸ್ಟ್ ನೋಡಿ ಹೇಳಿ ಹೇಗಿದೆ ಅಂತ. ಆಯ್ತು ಮೇಡಮ್ನವ್ರೆ. ನೋಡ್ರಿ, ರಸಮಲೈ ಬೇಕು ಅಂತಿದ್ರಲ್ವಾ, ಸ್ಪೆಷಲ್ ಬ್ರೆಡ್ ಮ್ಯಾಂಗೋ ರಸಮಲೈ ಮಾಡಿದ್ದೀನಿ. ಟೇಸ್ಟ್ ನೋಡ್ಬಿಟ್ಟು ಹೇಳಿ ಹೇಗಿದೆ ಅಂತ. ಸರಿ ಮೇಡಮ್ನವ್ರೆ. ಇದು ಇನ್ ಸ್ವಲ್ಪ ಬೇಕು ಅಂದ್ರೆ ಹಾಕೋಬಹುದು, ಚೆನ್ನಾಗಿರುತ್ತೆ. ಟೇಸ್ಟ್ ನೋಡ್ಬಿಟ್ಟು ಹೇಳ್ರಿ ಹೇಗಿದೆ ಅಂತ. ಸರಿ ಮೇಡಮ್ನವ್ರೆ. ನೋಡಿ, ಸ್ಪೆಷಲ್ ಬ್ರೆಡ್ ರಸಮಲೈ ಮಾಡಿದ್ದಾರೆ. ನನಗೋಸ್ಕರ, ನನ್ನ ಮಕ್ಳಿಗೋಸ್ಕರ ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ನಾನು. ಹಬ್ಬ, ಸೂಪರ್, ಒಳ್ಳೆ ಟೇಸ್ಟ್ ಆಗಿದೆ. ನೋಡಿ, ಮ್ಯಾಂಗೋ ಫ್ಲೇವರ್ ಮತ್ತೆ ಮ್ಯಾಂಗೋ ಫ್ಲೇವರು ಮತ್ತೆ ಇದು ಏಲಕ್ಕಿ ಫ್ಲೇವರು ಎಲ್ಲ ಸೂಪರ್ ಆಗಿದೆ. ಎಷ್ಟು ಟೇಸ್ಟ್ ಆಗಿದೆ ಅಂದ್ರೆ ಹೇಳಲಿಕ್ಕೆ ಅಸಾಧ್ಯ, ಅಷ್ಟು ಟೇಸ್ಟ್ ಆಗಿದೆ. ತುಂಬಾ ಚೆನ್ನಾಗಿದೆ, ಅಲ್ಟಿಮೇಟ್ ಆಗಿದೆ, ಎಕ್ಸ್ಟ್ರಾ ಆರ್ಡಿನರಿ.
ಹ್ಮ್. ತಿಂದ್ರೆ ಇಂಥದ್ದು ಮಾಡ್ಕೊಂಡ್ ತಿನ್ಬೇಕ್ರಿ, ಇಂಥದ್ದು ಮಾಡಿಸ್ಕೊಂಡ್ ತಿನ್ಬೇಕು ಜೀವನದಲ್ಲಿ. ಸೂಪರ್ ಆಗಿದೆ. ಜೀವನದಲ್ಲಿ ಹ್ಮ್ ಯಾರು ತಿಂದಿರಲ್ಲ ಅಲ್ವಾ? ಮೇಡಮ್ನವ್ರೆ, ನೀವೊಂದ್ ಸ್ವಲ್ಪ ಟೇಸ್ಟ್ ನೋಡಿ ಮೇಡಮ್ನವ್ರೆ, ಯಾಕೆಂದ್ರೆ ನೀವು ಮಾಡಿದಿರಲ್ವಾ. ಸೂಪರ್ ಆಗಿದೆ. ಎಕ್ಸ್ಟ್ರಾ ಆರ್ಡಿನರಿ. ಬೇಸ್. ಸಾಕು ಸಾಕು. ಸೂಪರ್. ಹಾಗೆ ಸ್ವಾದಿಷ್ಟಮಯ ಆಹಾರಕ್ಕೆ ನಮ್ಮ ಸ್ವಾದ ಸುಪ್ರಸಾದ ಚಾನಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದು ಹೇಳ್ತೀನಿ, ಬೆಲ್ ಐಕನ್ ಒತ್ತೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಆಗ್ಬೋದಲ್ಲ? ನಮಸ್ಕಾರ ಬಂಧುಗಳೇ. ಬಾಯ್ 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 ಬಾಯ್.